ಅಯ್ಯೋ ಕೊಡಿ. ಅಲ್ಲ ಆಗ್ನಿಂದ ಫೋನ್ ಮಾಡ್ತಾ ಕೂತವ್ರೆ. ನೀವು ನೋಡಿದ್ರೆ ಕರೆದ್ರು ಮಾತಾಡ್ತಾ ಇಲ್ಲ, ಏನೂ ಇಲ್ಲ. ಫೋನ್ ಮಾಡ್ಗಿ ಅಂತ ಕೂತಿದ್ದೀರಲ್ಲ ನೀವಂತುವೆ. ಹೇ ಕೊಡಿ, ಯಾರು ಅಂತ ಕೇಳಿ ನೋಡ್ತೀವಿ. ಅಯ್ಯೋ ಕೊಡು ಶಿವಣ್ಣ, ಅದು ಯಾರು ಅಂದ್ಬಿಟ್ಟು ಕೇಳ್ತೀವಿ, ಕೊಡಿಲಿ. ಅಲ್ಲ ಆಗ್ಲಿಂದವ ಅದು ಇದು ಅಂತ ಫೋನ್ ಮಾಡ್ತಾ ಕೂತವ್ರಲ್ಲ. ಅದು ಯಾರೋ ಕಣತೆಮ್ಮ, ಆಗ್ಲಿಂದವ ಲಾಟ್ರಿ ಲಾಟ್ರಿ ಅನ್ಕೊಂಡು ಮಾಡ್ತಾ ಕೂತವ್ರೆ. ಏನ್ ಹೇಳ್ತೀರಿ ಶಿವಣ್ಣ? ಲಾಟ್ರಿ? ಎಂತ ಲಾಟ್ರಿ ಅಂತ? ಅದೇ ಕಣತೆಮ್ಮ, ಅದೇನೋ 35 ಲಕ್ಷ ಬರ್ತದೆ ನಿಮ್ಮ ಅಕೌಂಟ್ಗೆ, ತಕೊಳ್ಳಿ ಅಂತವ ಏನ್ ಹಿಂಸೆ ಮಾಡ್ತಾ ಕೂತವ್ರೆ. ಅದಕ್ಕೆ ನಾನು ನಿಮ್ಮ ಲಾಟ್ರಿನೂ ಬೇಡ ಏನು ಬೇಡ, ನಮ್ಮ ಪಾಡ ನಮ್ಮ ಬಿಟ್ಬಿಡಿ ಅಂದ್ಬಿಟ್ಟು ಹಂಗಂತ ಕೂತೀವ್ನಿ. ಅದ ಎರಡು ಬುದ್ಧಿ ಇದ್ದದ ಇಲ್ವೋ ನಿಮ್ಗೊಂದು ಚೂರಾರುವೆ ಬುದ್ಧಿ ಇಲ್ವಾ? ಲಾಟ್ರಿ ಬಂದದೆ ಅಂದ್ರೆ ಬೇಡ ಅಂತಿದ್ದೀರಲ್ಲ. ನಿಮ್ಮಷ್ಟು ಹುಟ್ಟು ಮಂಗನ ನಾನು ಎಲ್ಲೂ ನೋಡೇ ಇಲ್ಲಕ್ಕಂತ ತಕಡಿ. ಅದು ಯಾರು ಕೊಡಿಲಿ, ನಾನು ಮಾತಾಡ್ತೀನಿ. ಏ ಸುಮ್ಮನೆ ಇವೆಲ್ಲವ ಸರಿ ಇಲ್ಲಕತೆ, ಇವೆಲ್ಲ ನಮ್ಮ ಕೈಕಿಲ್ಲ. ಅಲ್ಲ ಕನ್ಸಿ ಬೇಡ, ಅದೇ ಗಾಡಿಯೇ ಮನೆಗೆ ಬಂದಿರೋ ಲಕ್ಷ್ಮಿನ ಹಂಗೆ ಕಾಲಲ್ಲಿ ಒದ್ಯಕ್ಕಾದದ. ನಿನ್ಗೇನು ಬುದ್ಧಿ ಇದ್ದದ? ಬುದ್ಧಿ ಇಲ್ವಾ? ಬಿಡು, ನಿನಗಂತೂ ಒಂದು ಚೂರು ಬುದ್ಧಿ ಇಲ್ಲ. ನಾನೆಲ್ಲ ಬುದ್ಧಿವಂತ ತಾಳು. ಹಾಂ, ಭಾರಿ ಬುದ್ಧಿವಂತ ಇವನು ಶಿವಣ್ಣ, ಭಾರಿ ಬುದ್ಧಿವಂತ, ಬುದ್ಧಿರ ಮನ್ಸು ಅಂತ ಅನ್ಕೊಂಡಿದ್ದೆ. ಅಲ್ಲ ನನಗೆ ಹಿಂಗಂತ ಕೂತಿದ್ದಿ ಲಾಟ್ರಿ ಬಂದದೆ ಅಂತ, ಹೆಂಗೆ ಏನು? ಅದೇ ಕಣತೆಮ್ಮ, ಅವತ್ತಿದ ಫೋನ್ ಮಾಡ್ತಾ ಕೂತವ್ರೆ. ನಿಮ್ಮದು ಲಕ್ಕಿ ನಂಬರು ಈ ವರ್ಷದಲ್ಲಿ ನಿಮ್ಮ ಮೊಬೈಲ್ ನಂಬರು ಲಕ್ಕಿ ಆಗದೆ, ಸೆಲೆಕ್ಟ್ ಆಗದೆ, 35 ಲಕ್ಷ ಡ್ರಾ ಮಾಡ್ಕೊಳ್ಳೋದು. ನಿಮ್ಮ ಪಾಸ್ಬುಕ್ ನಂಬರ್ ಕೊಡಿ ಅಂದ್ಬಿಟ್ಟು ಏನು ಹಿಂಸೆ ಮಾಡ್ತಾ ಕೂತವ್ರೆ. ಅಲ್ಲ ನಿಮ್ಗೇನೋ ಚೂರು ಗೊತ್ತಾಯ್ಕಿಲ್ವಾ? ಈ ಕಾಲದಲ್ಲಿ ದುಡ್ಡು ಕಾಸು ಅಂದರೆ ಎಲ್ಲ ಮುಗಿಬಿಡ್ತಾರೆ. ನೀವು ನೋಡಿದ್ರೆ ದುಡ್ಡು ಕಾಸು ಬೇಡ ಅಂತಿದ್ದೀರಲ್ಲ, ನಿಮ್ಗೊಂದು ಚೂರು ಬುದ್ಧಿನೇ ಇಲ್ಲ. ಸುಮ್ಮನಿರು ಮೀನು, ಈ ಕಾಲದಲ್ಲಿ ಏನು ಹೇಳೋವೆಲ್ಲ ನಿಜವಾ? ಬರೀ ಮೋಸಕತೆ, ದುಡ್ಡು ಕಾಸು ತಿನ್ನಕ್ಕೆ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಬರೀ ಎಲ್ಲ ಮೋಸನೇ. ನೀನಿದ್ನೆಲ್ಲ ನಂಬ್ಕ ಕುತ್ಕೊಬಿಟ್ರೆ ಅದೇ. ಸುಮ್ಮನೆ ಇರು ಅತ್ತಾಗಿ, ಇವನ್ನೆಲ್ಲ ನಂಬಕಾಯ್ತಿಲ್ಲ ಕತೆ. ಈ ಕಾಲದಲ್ಲಿ ಏನೇನು ಆಗಿಲ್ಲ, ಏನೇನು ಮುಟ್ಟಿಲ್ಲ, ಎಲ್ಲ ನಮ್ಗೆ ಗೊತ್ತಿಲ್ವಾ? ಸುಮ್ಮನಿರು. ಇವ್ರನ್ನೆಲ್ಲ ನಂಬ್ಕ ಕುತ್ಕೊಬಿಟ್ರೆ ಮೋಸ ಮಾಡ್ತಾರೆ ಅಂತ ಎಂತೆಂಥದ್ರೆಲ್ಲ ಮೋಸ ಮಾಡೋರೆ. ಏನು ಗೊತ್ತಿಲ್ಲ, ಪರಿಚಯ ಇಲ್ಲ. 35 ಲಕ್ಷ ಅಂದರೆ ಸುಲಭವ? 300 ರೂಪಾಯಿ ದುಡಿಯೋಕೆ ಕಷ್ಟ ಒಂದು ಇರಿಸ್ಕೆ ಅಂತೇಳಿ 350 ರೂಪಾಯಿ ಅಂದರೆ ಮೀನು. ಸುಮ್ಮನಿರು ಅತ್ತೆಮ್ಮ, ಸುಮ್ಮನಿರಿ. ಅವ್ರು ಏನೇನು ಹೇಳ್ತಾರೆ ಅಂದ್ಬಿಟ್ಟು ತಲೆಗಾಕಬೇಡಿ. ಕೊಡಿ ನೀವು ಫೋನ ಇಲ್ಲಿ, ಹೇಳಿದ ಮಾತು ಕೇಳಕ್ಕಿಲ್ಲ, ತಗೊಳ್ಳಿ. ಸರಿ ಕತೆ, ಕೂತಿರಿ, ಬರ್ತೀನಿ. ಅಂಗಡಿಗೆ ಹೋಯ್ತದೆ, ಏನಾರು ಬೇಕಾಯ್ತಾ? ಅಯ್ಯೋ ಶಿವಣ್ಣ, ಬರೋವತ್ಗೆ ಒಂದಿಷ್ಟು ಕಳೆಪುರಿ ತಂದ್ಬಿಡಪ್ಪ. ಕಳೆಪುರಿನೂ ಹೊಸ ಹುರ್ಗಳೆನೂ ಕಳೆ ಬೀಜನ ತಂದ್ಬಿಡು. ಇಲ್ಲ ಏನಾರು ಅಗ್ರಣೆ ಪುರಿನಾರು ಮಾಡ್ಕೊಳ್ಳೋದ, ಎಲ್ಲ ಟೀ ಕಾಯಿಸ್ಕೊಂಡು ತಿನ್ಕೊಳ್ಳೋದ. ಮಳೆ ಬೇರೆ ಗೊತ್ತಾಗ್ತದೆ, ಭಾರಿ ಚೆನ್ನಾಗಿರ್ತದೆ. ಸರಿ ತಾಯ್ತತ್ತೀನಿ, ಗೊತ್ತಾಯ್ತದಲ್ಲ. ನಿಧಾನವಾಗಿ ಬಪ್ಪ, ಏನ ಆತ್ರ ನಿಧಾನವಾಗಿ ಹೋಗಿದ್ ಬಾ. ಫೋನು ಅಲ್ಲ ಕನ್ಸಿವಣ್ಣ, ನಿನ್ ಫೋನ್ ತಿನ್ಕೊಂಡನ? ಹಂಗಲ್ಲ, ಸುಮ್ಮನೆ ಅವ್ರು ಏನೇನೋ ಹೇಳ್ತಾರೆ, ಅದನ್ನೆಲ್ಲ ನಿಜ ಅನ್ಕ ನಂಬ್ಕೋಬೇಡಿ. ಅಯ್ಯೋ ಇಲ್ಲಕತ್ತು ಹೋಗಿ, ನಮಗ್ ಗೊತ್ತಿಲ್ವಾ? ನೀವು ಒಳ್ಳೆಯ ಎಂತ ಅಡ್ರಿಗೆ ಹೇಳಂಗೆ ಹೇಳ್ತಾ ಇದ್ದೀರಲ್ಲ, ಇಲ್ಲಕತ್ತು ಹೋಗಿ. ಮೇವ ಅಂತೂ ಇಂತುವೆ ನಾವು ಅಡ್ಕಡ್ರೆ ಕೆಲಸ ಅರ್ಥ ಆಯ್ತು ಕಣ್ಣೆ. ಈ ಶಿವಣ್ಣನ ನೈಸ್ ಮಾಡಿ ಫೋನು ಈಸ್ಕೊಂಡಿವಿ. ಅಲ್ಲ ಕಣ್ಣೇವ, ಇವನ್ ಅಕೌಂಟಲ್ಲ ಅಲ್ವಾ ಕಾಸಿರೋದು 35 ಲಕ್ಷ? ಲಾಟ್ರಿಯಾ? ಅಕೌಂಟಲ್ಲಾರು ಇರಲಿ, ಇಲ್ಲ ಲಾಟ್ರಿನಾರು ಹೊಡಿಲಿ, ಏನು ಮಾಡೋಕ್ಕೆ ಅದಲ್ಲವ? ನಮ್ಗೇನು ಬೇಕು ಈಗ? ದುಡ್ಡು ಬೇಕು. ಲಾಟ್ರಿ ಹೊಡೆದ್ರೇನು, ಇವ್ನು ಸಂಪಾದನೆ ಮಾಡಿ ಮಡಗಿರೋದ್ರಲ್ಲೇನು, ದರೋಡೆ ಮಾಡಿದ್ರೇನು, ಕಳ್ಳತನ ಮಾಡಿದ್ರೇನು, ಸುಲಿಗೆ ಮಾಡಿದ್ರೇನು, ಮೊತ್ತೊಂದು ಮಾಡಿದ್ರೇನು, ನಮಗೇನು ಅದಲ್ಲವ? ಈಗ ದುಡ್ಡು ಬೇಕು ತಾನೇ, ಅಷ್ಟೇ. ದುಡ್ಡು ಬೇಕು ಅಷ್ಟೇ. ಅದಕ್ಕೆಲ್ಲ ಅದಕ್ಕೆ ತಲೆ ಕೆಡ್ಸ್ಕೊತಾ ಕೂತಿದ್ದೀನಿ ನೀನು. ನಿನಗೇನು ಬುದ್ಧಿ ಇಲ್ವಾ? ಮಂಗೆ ಹೆಂಗೆ ಆಡ್ತಿದ್ದಿ ಕಣ್ಣ ಮೀನ ನೀನು. ಅದೇನು ಜಲ್ದಿ ಫೋನ್ ಮಾಡು. ಈಗ ಮಾಡಿದ್ರಲ್ಲ ನಂಬರು, ಈಗ ಮಾಡಿರ್ತಾರಲ್ಲ ಅದೇ ನಂಬರ್ ಮಾಡು. ಆಮೇಲೆ ನೈಸಲ್ಲಿ ಮಾತಾಡು. ಇವನು ಏನು ಮಾತಾಡಿದಾನ, ಏನು ಮಾಡಿದಾನ ಕಣೆ ಶಿವಣ್ಣ. ಆಮೇಲೆ ಬೇಡ ಗಿಡ ಅಂತಿದ್ದಾನೋ ಏನೋ ಕಣೆ. ಅವ್ರು ಬೇಡ ಅಂದ್ರು ಅನ್ಗಿನ್ಬಿಟ್ರೆ ನೈಸ್ ಮಾಡಿಬಿಟ್ಟು ಏನಾರು ಉಪಾಯ ಮಾಡಿ ಏನಾರು ಹೇಳು. ಆಮೇಲೆ ಸುಮ್ಮನೆ ಬೇಡ ಗಿಡ ಅಂದ್ಬಿಟ್ಟನು ಏನೋ ಮಂಗನ. ಇವನು ನಿಜವಾಗ್ಲೂ ಜಾಣ ಆಗಿದ್ರೆ ಮಾತ್ರವ ಏನು ಬೇಕು ಅನ್ನೋನು ದುಡ್ಡು ದಡ್ಡ ನನ್ನ ಮಗನೇ ಕಂತ ಅವನು. ನೇವ ಜಾಣ ಆಗಿದ್ರೆ ನಾವು ಸುಮ್ಮನೆ ಎರಡು ಮಾತಾಡಿದ್ಕೆ ನಮ್ಮನ್ನ ನಂಬ್ಕತ್ತಿದ್ನ. ಜಾಣ ಆಗಿದ್ರೆ ದಡ್ಡ ನನ್ನ ಮಗನೇ ಹಕ್ಕೆ ಅವನು. ಹಾಗೆ ಮಂಗ ಆಟ ಆಡೋದು ಕಂತಾಕೋ. ಎಲ್ಲಿ ಫೋನ್ ಮಾಡು. ಟ್ರಿಂಗ್ 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 ಟ್ರಿಂಗ್. ನೇವ ಫೋನ್ನೇ ತೆಗಿತಲ್ವಲ್ಲೇ? ಫೋನ್ ತೆಗಿನಿಲ್ಲ ಅಂದ್ರೆ ಇನ್ನೊಂದ್ಸಲ ಮಾಡು. ಒಂದ್ಸಲ ಫೋನ್ ತೆಗಿನಿಲ್ಲ ಅಂದ್ಬಿಟ್ಟು ಹಂಗೆ ಬಿಟ್ಬಿಡಕ್ಕದ? ನೀನೊಳೆ ಸರಿ ಅದೊಳೆ ಕಣ್ಮೀನ ನೀನು. ಈ ಹೋಗಿ ನಿನ್ನ ಸರಿ ಮಾಡಿ ಇನ್ನೊಂದ್ಸಲಿ. ಟ್ರಿಂಗ್ 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 ಟ್ರಿಂಗ್. ಹಲೋ ಹಲೋ, ನಮಸ್ಕಾರ ಸರ್. ಯಾರು ಮಾತಾಡ್ತಿರೋದು? ಅಯ್ಯೋ ಅದೇ ಕನ್ಸ, ಶಿವಾನಂದು ಇದು ಮೊಬೈಲ್ ನಂಬರು ಅದೇನೋ ಲಕ್ಕಿದು 35 ಲಕ್ಷ ಫೋನ್ ಮಾಡಿದ್ರಲ್ಲ ಸರ್. ಓ ಇಯರ್ ಆಫ್ ದ ಲಕ್ಕಿ ನಂಬರ್ ಅಲ್ವಾ? 35 ಲಕ್ಷ ಲಾಟ್ರಿ ಬಂದಿದೆ ಶಿವಣ್ಣ ಅವ್ರಿಗೆ, ಅವರೇ ತಾನೇ? ಹ್ಞೂ ಕನ್ಸ, ಅವರೇ. ಈ ಗ್ಯಾಪ್ನ ಆಯ್ತಾ? ಹ್ಞೂ ಅವರೇ ಕನ್ಸ. ಸರಿ, ಬೇಡ ಅಂತ ಹೇಳ್ಬಿಟ್ರಲ್ಲ ಸರ್. ಏನೇ ಯಾವುದಾದ ಗ್ಯಾನ್ದಲ್ಲಿ ಹಂಗೆ ಹೇಳ್ಬಿಟ್ಟವ್ರೆ, ಗನ್ಬೇಡಿ ಕನ್ಸ. ಸರಿ, ನೀವೇನಾಗಬೇಕು? ಸಾ ನಾನು ಅವ್ರ ವೈಫು. ಓ, ಅವ್ರ ವೈಫ್ ಆಗಬೇಕಾ? ಸರಿ ಸಾ. ಅದೇ ಕನ್ಸ, ಅದೇನೋ ಇಯರ್ ಆಫ್ ದ ಲಕ್ಕಿ ನಂಬರು ಅಂದ್ರಲ್ಲ,
ಅದು ಇವ್ರೊಬ್ರು ನಂಬರೇ ಆಗೋದು ನಂದಾಯ್ಕಿಲ್ವಾ? ಓ ನೀವು ಅವ್ರ ವೈಫ್ ಅಲ್ವಾ? ನಿಮ್ದು ಆಗುತ್ತೆ, ನಿಮ್ದು ಆಗುತ್ತೆ. ಹಂಗಿರೇ ಬದಲಾಯಿಸ್ಕೊಳ್ಳಿ ಸಾ. ಅವ್ರ ಲಕ್ಕಿ ನಂಬರ್ ಬದಲು ನಂದ ಲಕ್ಕಿ ನಂಬರ್ ಮಾಡ್ಕೊಳ್ಳಿ ಸಾ. ನನಗೆ 35 ಲಕ್ಷ ಬಂದದ, ಏನು ಬೇಕು ಸಾ? ಅದಕ್ಕೆ ಆಧಾರ ಗೀಧಾರದ್ದು ಏನೋ ಕಳಿಸಿ ಅಂತಿದ್ರಂತಲ್ಲ, ಅದಕ್ಕೆ ನಮ್ಮ ಗಂಡ ಅವ್ರೊಂಥರ ಮನ್ಸ, ಅವ್ರಿಗೆ ಆ ದುಡ್ಡು ಕಾಸು ಅಂದರೆ ಆಸೆ ಇರೋಕ್ಕಿಲ್ಲ. ಆಮೇಲೆ ಅವ್ರು ಬೇಡ ಅಂತಾರೆ. ಅಲ್ಲ ಸಾ, ದುಡ್ಡು ಕಾಸು ಬರ್ತದೆ ನಮ್ಮ ಹುಡಿಕೊಂಡು, ಅದನ್ನ ನಾವು ಬೇಡ ಅಂದ್ಬಿಟ್ಟು ಮನೆಗೆ ಬಂದು ಲಕ್ಷ್ಮಿನ ಕಾಲಲ್ಲಿ ಓದಕ್ಕಾಗದ ಸಾ? ನೀವೇ ಹೇಳಿ. ಹೌದೌದೌದು, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನೀವು ಹೇಳ್ತಾ ಇರೋದು ಸರಿ ಇದೆ. ನಾನು ಅನ್ಕೊಂಡೆ ಯಾಕೆ ಈ ಥರ ಆಡ್ತಿದ್ದಾರಲ್ಲ ಇವರು, ಬೇರೆಯವರೆಲ್ಲ ದುಡ್ಡು ಕಾಸು ಬರಲಿ, ಅಮೌಂಟ್ ಬರಲಿ ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇವರು ಈ ಥರ ಯಾರಿಗೂ ಆಗೋದಿಲ್ಲ ಮೇಡಮ್. ನಾನು ಹೇಳ್ತಾ ಇಲ್ವಾ, ಇದು ಕೋಟಿಗೆ ಒಬ್ರಿಗೆ ಮಾತ್ರ, 1 ಕೋಟಿಗೆ ಒಬ್ರಿಗೆ ಅಷ್ಟೇ ಆಗೋದು ಅಂತಿದ್ರಲ್ಲಿ. ಅಂತ ಲಕ್ಕಿ ನೀವಾಗಿದ್ದೀರಾ. ನೀವು ಈ ಲಕ್ಕು ನಿಮ್ಮ ಹಸ್ಬೆಂಡ್ ಇದ್ದಾರಲ್ಲ, ನಿಮ್ಮ ಗಂಡ, ಅವ್ರಿಗೆ ಬಂದಿತ್ತು. ಅವರು ಬೇಡ ಅಂತ ಕಳಿಸ್ಬಿಟ್ಟಿದ್ದಾರೆ. ನೀವು ಅವ್ರ ಹೆಂಡತಿ ಆಗಿರೋದು ಒಂದೇ ಒಂದು ಕಾರಣಕ್ಕೋಸ್ಕರ ಈ ಲಕ್ನ ನೀವು ಪಡ್ಕೋತಾ ಇದ್ದೀರಾ. ಸಾ ಏನು ಹೇಳ್ತಿದ್ದೀರಿ? ಹಂಗಿದ್ರೆ ದುಡ್ಡು ಬರ್ತದೆ ಅಲ್ವಾ 35 ಲಕ್ಷ? ಹೌದು ಮೇಡಮ್, 35 ಲಕ್ಷ ಬಂದೇ ಬರುತ್ತೆ, ಖಂಡಿತವಾಗಿ ಬಂದೇ ಬರುತ್ತೆ. ಏನು ಅನ್ಕೊಂಡಿದ್ದೀರಾ? ಯಾಕೆ ಮೋಸ ಮಾಡ್ತಾರೆ ಅಂತನಾ? ಅಯ್ಯೋ ಸಾ, ಅದು ನನ್ನ ಮುಂದೆ ತಲೆಲೇ ಇಲ್ಲಕ್ಕಂತ ಕಡಿ. ಮೋಸ ಮಾಡ್ತಾರೆ ಅಂತಿದ್ರೆ ನಾನು ನಿಮ್ಗೆ ಫೋನ್ ಮಾಡ್ತಿದ್ನ. ಅಲ್ಲ ಸಾ, ಇದು ಹೆಂಗೆ ನಮ್ಮದು ಲಕ್ಕಿ ನಂಬರ್ ಆಯಿತು? ಅದು ಹಾಗೆ ಮೇಡಮ್, ಇಲ್ಲಿ ದೊಡ್ಡ ಏನೇನೋ ಪ್ರೊಸೆಸ್ ಇದೆ, ಕೆಲಸ ಎಲ್ಲ ಇದೆ. ಆ ಪ್ರೊಸೆಸ್ ಎಲ್ಲ ಮಾಡಿ ಅದೆಲ್ಲ ಸೆಲೆಕ್ಟ್ ಮಾಡಿ ಯಾವುದೋ ಒಂದೇ ಒಂದು ನಂಬರ್ನ ಚೀಟಿ ಹಾಕ್ತಾರೆ ಮೇಡಮ್. ಇರೋ ನಂಬರ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಒಂದು ಪೇಪರ್ಗೆ ಹಾಕ್ತೀವಿ. ಇಲ್ಲೊಂದು ಪೇಪರ್ಗೆಲ್ಲ ಹಾಕಿ ಅದನ್ನ ಚೀಟಿನ ಒಂದು ಎತ್ತೀವಿ. ಆ ಎತ್ತದಾಗ ಈ ನಂಬರ್ ಇದೆಯಲ್ಲ, ನೀವು ಫೋನ್ ಮಾಡಿದ್ದೀರಲ್ಲ, ಈ ನಂಬರ್ ಸಿಕ್ತು, ಅದನ್ನ ಲಕ್ಕಿ ನಂಬರ್ ಅಂದ್ಬಿಟ್ಟು ನಾವು ಕನ್ಸಿಡರ್ ಮಾಡ್ತೀವಿ. ಸಾ ಹಂಗಿರ ನಮ್ದು ಸುಮಾರು ದಿವಸದಿಂದ ನಾವು ಫೋನ್ ಎಲ್ಲ ಬಳಸ್ತಾವಿ, ಏನೋ ನಂಬರ್ ಒಂದ್ಸಲ ಸಿಕ್ಕಿಲ್ವಾ? ಓ ಇಲ್ಲ ಮೇಡಮ್, ಆ ಥರ ಎಲ್ಲ ಸಿಕ್ಕಿಲ್ಲ. ಸಾ ಇಲ್ಲಿಗೆ ಯಾರ್ಯಾರ ನಂಬರ್ ಹಾಕಿರಿ? ಎಲ್ಲರ ನಂಬರು ಯಾರ್ದು ನಂಬರ್ ಇರುತ್ತೆ ಅದೆಲ್ಲ ನಂಬರ್ ಹಾಕ್ತೀವಿ. ನಮ್ಮ ಊರಲ್ಲಿ ಒಂದು 4,000 ಜನ ಅವ್ರೆ, ಅವ್ರದ್ದೆಲ್ಲನೂ ಹಾಕಿರಾ? ನಿಮ್ಮೂರ್ದೇನು ಅಕ್ಕಪಕ್ಕದೂರು, ನಮ್ಮ ದೇಶದ ಫುಲ್ ಎಲ್ಲತ್ತೂ ಹಾಕ್ತೀವಿ. ಹಂಗಂದಿರ ಸಾ? ಅಷ್ಟರಲ್ಲಿ ಇದೊಂದು ಲಕ್ಕಿ ನಂಬರ್ ಆಗಿದ್ದದ ಸಾ? ಹಂಗಾದ್ರೆ ಬುಡಿ ಭಾರಿ ಲಕ್ಕಿನೇ ಯಾಕತ್ತೆ. ಅಲ್ಲ, ಅಷ್ಟು ಜನದಲ್ಲಿ ನಮ್ಮ ನಂಬರೇ ಸಿಕ್ಕದೆ ಅಂದರೆ ನಿಜವಾಗ್ಲೂ ಲಕ್ಕಿನೇ ಸಾ. ನಿಮಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಸಾಕಾಕಿಲ್ಲ ಕನ್ಸ. ನೀವು ಭಾರಿ ಉಪಕಾರ ಮಾಡಿಬಿಟ್ರಿ ನಮಗೆ. ಅಂತಿಂತ ಉಪಕಾರ ಅಲ್ಲ, ಭಾರಿ ಉಪಕಾರ ಮಾಡಿಬಿಟ್ಟಿದ್ದೀರಿ. ಅಲ್ಲ, ಬೇರೆಯವ್ರಾಗಿರೆ ಅವರೇ ಮುಡಿಕೊಂಡು ಮಜಾ ಮಾಡೋರು, ನಿಮ್ದು ಒಳ್ಳೆ ಮನ್ಸಿರಕ್ಕೆ ನೋಡಿ ಹೆಂಗೆ ನಮಗೆ ಫೋನ್ ಮಾಡಿಬಿಟ್ಟು ನೀವು ತಗೊಳ್ಳಿ ಅಂತ ಹಿಂಸೆ ಮಾಡ್ತಾಯಿದ್ದೀರಿ ಸಾ. ಏನಾರು ಅದ್ರಲ್ಲಿ ಬಂದುಬಿಟ್ರೆ ನಿಮ್ಗೊಂದು 500 ರೂಪಾಯಿ ಕೊಡ್ತೀನಿ ಸಾ, ಗ್ಯಾರಂಟಿಯ. ಏನಾರು ತಿನ್ಕೊಂಡು ಏನಾರು ಓಲ್ಕಿಟ್ಟಲ್ಲಿ ಏನಾರು ತಿನ್ಕೊಳ್ಳಿವ್ರಿ. ಸರಿ ಸಾ, ಏನೇನು ಕಳಿಸ್ಬೇಕು? ನಾನು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡಲಾ ಮೇಡಮ್? ನೇಮುಗ ಏನಂತೆ? ಏನ್ ನೇಮುಗ? ನೀ ಸುಮ್ಮ ಬಾಯ್ ಮುಚ್ಚು. ಮಧ್ಯದಲ್ಲಿ ನೀನು ಫೋನ್ ಮೈಗೆ ಅದು ಇದು ಅಂತ ಕೇಳ್ಬಿಟ್ಟು ಸುಮ್ಮ ಬಾಯ್ ಮುಚ್ಚಿ. ಹಲೋ ಸಾ, ಏನ್ ಮಾಡ್ತಾ ಇದ್ದೀರಿ ಸಾ? ಮೇಡಮ್, ನಾವು ಒಂದು 1/2 ಅವರ್ ಬಿಟ್ಟು ಕಾಲ್ ಮಾಡ್ತೀವಿ ನಿಮಗೆ. ಅಲ್ಲ ಕನ್ಸ, ಈ ದುಡ್ಡು ಗ್ಯಾರಂಟಿ ತಾನೇ? ಹೌದೌದು, ಗ್ಯಾರಂಟಿ. ಏನೇನು ಬೇಕು ಡಾಕ್ಯುಮೆಂಟ್ಸ್ ಅಂದ್ಬಿಟ್ಟು ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಸಾ, ಜಲ್ದಿ ಫೋನ್ ಮಾಡಿ ಸಾ. ಆಯ್ತು, ಇನ್ನೊಂದು ಮಾತು ಕನ್ಸ, ಅದಯ್ಯ ನನ್ನ ಗಂಡನ ಲಕ್ಕಿ ನಂಬರ್ ಬದಲು ನನ್ನ ನಂಬರ್ ಲಕ್ಕಿ ಮಾಡಿ ಸಾ. ಮಾಡ್ತೀನಿ ಅಂದಿದ್ದಾರೆ, ಆಮೇಲೆ ಇಲ್ಲ ಅಂತ ಅನ್ಬಾರ್ದು ನೀವು. ಇಲ್ಲ ಮೇಡಮ್, ನಿಮ್ದೇ ಲಕ್ಕಿ ನಂಬರ್ ಮಾಡ್ತೀವಿ ನಾವು, ಆಮೇಲೆ ಫೋನ್ ಮಾಡ್ತೀವಿ ಮೇಡಮ್. ಸರಿ ಸಾ, ಆಮೇಲೆ ಮಾಡ್ಕೊಬಿಟ್ಟಿರಿ ನೇವ. ಮತ್ತೆ ಬುದ್ಧಿ ಓಡಿಸಿ ನಾನು ಅವಂದು ಶಿವಣ್ಣನ ಬದಲು ನನ್ನ ಲಕ್ಕಿ ನಂಬರ್ ಮಾಡುವಂದಿವ್ನಿ ಕಣ್ಣೇವ. ಬಿಡ್ನೆ ಮಗ, ನಿನ್ ತಲೆಯ ಇಂತೆ ತಾವು ಉಪಯೋಗಿಸ್ಬೇಕು ಕಣ್ಣೆ. ಅಯ್ಯೋ ನನ್ನ ಚಿನ್ನುವೆ, ಒಳ್ಳೆ ಕೆಲಸ ಮಾಡಿದ್ವಿ. ಏನಂದ್ರು ಗ್ಯಾರಂಟಿ ಕೊಡ್ತಾರೆ ತಾನೆ. ಕಣ್ಣೇವ ಅವತ್ತಿಂದವ ದರ್ದು ನನ್ನ ಮಗ ಬೇಡ ಅಂತಿದ್ದಂತೆ ಕಾಸ. ಹೇಳ್ದಿಲ್ವ ಇವರು ಬೇಡ ಅಂದ್ರು ನಿಮ್ಮ ಗಂಡ ಅಂತವ. ಅದಕ್ಕೆ ನಾನು ಅವ್ರಿಗೆ ಗೊತ್ತಾಯ್ಕಿಲ್ಲ. ಅವ್ರ ಹಂಗೆಯ ನೀವು ಕೊಡಿ ಅಂತ ಅಂದೀನಿ. ಕೊಡ್ತೀನಿ ಅಂತ ಅಂದವ್ರೆ ಕಣ್ಣೇವ. ನನಗಂತೂ ಭಾರಿ ಖುಷಿ ಆಯ್ತಾ ಕೂತದೆ ಕಣ್ಣೆ. ಖುಷಿ ಐತಿಲ್ಲ ಅನ್ಕಡೆ ಐತಿಲ್ಲ ನನಗೆಲ್ಲವ. ನಾನಂತೂ ಅಯ್ಯಪ್ಪ ಭಗವಂತ ಭಾರಿ ಖುಷಿ ಆಗ್ಬಿಟ್ಟಿನಿ ಕಣ್ಣೇವ. ಅಷ್ಟಿಷ್ಟು ಖುಷಿ ಆಗಿಲ್ಲ, ಭಾರಿ ಖುಷಿ ಆಗ್ಬಿಟ್ಟಿನಿ ಮಾತ್ರವ. ಅಯ್ಯೋ, ಅದು ದುಡ್ಡು ನಮ್ಮ ತಕ್ಕ ಬರಬೇಕು ಅಂತ ಕಾಯ್ಕೊತಿತ್ತು. ಅದಕ್ಕೆ ದಕ್ಕವ್ರಿಗೆ ಅಲ್ವಾಜ್ಞೆ ದಕ್ಕದು. ಅದಕ್ಕೂ ಹಣೆ ಬರ ಇರಬೇಕು ಕಣ್ಣೆ. ಲಕ್ಕಿ ನಂಬರು ನಿನ್ನ ಗಂಡಂದಾದ್ರೆ ಸಾಕಾಯ್ಕಿಲ್ಲ. ಆ ದುಡ್ಡು ಬೆಲೆ ಯಾರ ಹೆಸರು ಬರ್ದಿರ್ತದೆ, ನಂಬರ್ ಬರ್ದಿದ್ರೆ ಸಾಕಾಯ್ಕಿಲ್ಲ ಕಣ್ಣೆ. ಹೆಸರು ಬರ್ದಿರ್ಬೇಕು, ಹೆಸರು. ಅದರಲ್ಲಿ ನಿನ್ನ ಹೆಸರು ಬರ್ತದೆ ಕಣ್ಣೆ ಮಗ. ಲೇ ಮೀನಾ, ಅಚ್ಚುಕಟ್ಟಾಗಿ ಆ ದುಡ್ಡ ಮುದ್ದು ತಗೊಬಿಟ್ಟು ಏನು ಮಾಡೋದು? ಏವಾ ಏನಾರು ಮಾಡೋಕ್ಕಾಯ್ತದೆ, ಮುದ್ದೆನ ಮಕ್ಕೊಟ್ಟು ದುಡ್ಡು ಬಂದು ಬಿಡ್ಲಿ ತಕೋ. ಸರಿ ಕಣ್ಣೆ ಮಗ, ಸರಿ. ಹಂಗೆಯಪ್ಪ, ನಮ್ಮ ಸಿಸ್ಟರು ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡವ್ರೆ, ಕನ್ನಡ ಕಾಮಿಡಿ ಕಾರ್ಟೂನ್ ಚಾನಲ್ ಅಂದ್ಬಿಟ್ಟು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಂಗೆಯಪ್ಪ, ಇನ್ನೊಂದು ವಿಚಾರ, ನನ್ನ ಗಂಡನಿಗೆ, ಅಯ್ಯೋ ನನ್ನ ಗಂಡಲ್ಲ ಶಿವಣ್ಣ, ಸುಮ್ಮನೆ ಹಂಗೆ ನಾಟಕ ಆಡ್ತಿರೋದು ಗಂಡ ಅನ್ಕೊಂಡು ಅವನಿಗೆ ಲಾಟ್ರಿ ಹೊಡ್ತಿದಂತೆ 35 ಲಕ್ಷ. ಹಂಗೆ ಬಡ್ಡಿಯೋದು ಬೇಡ ಅಂತ ಕೂತಿದಂತೆ. ಅದಕ್ಕೆ ದುಡ್ಡಿನ ಬೆಲೆ ಗೊತ್ತಾ? ಈ ಕಾಲದಲ್ಲಿ ದುಡ್ಡಿದ್ರೆ ಯಾ ದುನಿಯಾ. ಅದನ್ನೇ ಬೇಡ ಅಂತ ಕೂತದಲ್ಲ ಇದು ಮಂಗ. ಅದಕ್ಕೆ ಅವ್ರಿಗೆ ಹೇಳಿವಿ ನಾವು, ಫೋನ್ ಮಾಡಿದ್ರಲ್ಲ ಅವ್ರಿಗೆ, ನನ್ನ ಗಂಡಂದು ಲಕ್ಕಿ ನಂಬರ್ ಬೇಡ ಮಾಡ್ಕೊಡಿ ಅಂತ. ಅವರು ಶಿವಣ್ಣ ಇರ್ತಿ ಅಂದಿದ್ಕೆ ಸರಿ ಮಾಡ್ಕೊಡ್ತೀನಿ ಅಂದವ್ರೆ ಕಣಪ್ಪ. ಏನಂದಿರಿ? ದುಡ್ಡು ತಗೊಂಡು ಮಜಾ ಮಾಡೋದಯ್ಯ. ಇನ್ನೇನಂದಿರಿ? ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.